ಅದರಲ್ಲಿ ನಿಮಗೆ ಜಾಸ್ತಿ ರೆವಿನ್ಯೂ ಇಲ್ಲ. ಅವ್ರು ಮ್ಯಾಕ್ಸಿಮಮ್ ಈ ಪೆಟ್ ಡಾಗು ಮತ್ತು ಕ್ಯಾಟ್ ಮೇಲೆ ಡಿಪೆಂಡ್ ಆಗಿರೋ. ಇನ್ನು ಎಕ್ಸಾಟಿಕ್ ಬರ್ಡ್ಸು, ರೆಪ್ಟೈಲ್ಸು ಅದೆಲ್ಲ ದೂರದ ಮಾತು. ಅದಕ್ಕೆ ಯಾರು ವೆಟರ್ನರಿಯನ್ ಇದಾರ ಇಲ್ವ ನನಗೆ ಅದು ಗೊತ್ತಿಲ್ಲ. ಗೌರ್ಮೆಂಟಲ್ಲಿ ವೆಟರ್ನರಿಯನ್ ಅವರಿಗೆ ಸವಲತ್ತು ಇಲ್ಲ, ಸಪೋರ್ಟು ಇಲ್ಲ. ಯಾಕಂದರೆ ಅವ್ರಿಗೆ ಒಂಥರ ರಿಸ್ಟ್ರಿಕ್ಟ್ ಮಾಡಿಟ್ಬಿಟ್ಟಿದ್ದಾರೆ. ಏನು ನಿಮ್ಮ ಒಂದು ಕರ್ತವ್ಯ, ಹಸು, ಎಮ್ಮೆ, ಕುರಿ, ಮತ್ತೆ ವೆಟರ್ನರಿಯನ್ಗೆ ಅಷ್ಟು ರಿಸೋರ್ಸೇ ಇಲ್ಲ. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮಿಂಗ್ ಏನಿದೆ ಇದ್ರ ಬಗ್ಗೆ ವಿಚಾರ ಮಾಡಲೇಬೇಕು. ಆ್ಯಂಡ್ ಪೆಟ್ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ ಒಂದಷ್ಟು ಆಬ್ಜೆಕ್ಟಿವಲ್ಲಿ, ಅಂದರೆ ಇವರಿಗೆ ಕೊಡಬೇಕಾಗಿರೋಂಥ ಸ್ಥಾನ ಮಾನ ಏನಿದೆ ಅದನ್ನು ಕೊಡಬೇಕು, ಅವ್ರ ರೈಟ್ಸ್ ಏನಿದೆ ಅದನ್ನು ಕೊಡಬೇಕು, ಟ್ರೈನಿಂಗ್ ಕೊಡಬೇಕು, ಅವೇರ್ನೆಸ್ ಕೊಡಬೇಕು. ಇವರನ್ನ ಒಂದು ಸುಧಾರಣೆ ಮಾಡೋವಂಥದ್ದು ಏನಿದೆ ಆ ಒಂದು ನಿಟ್ಟಲ್ಲಿ ಈ ಪೆಟ್ ಅನಿಮಲ್ ವೆಲ್ಫೇರ್ ಬೋರ್ಡ್ ಅನ್ನೋಂಥದ್ದು ಎಕ್ಸಿಸ್ಟೆನ್ಸ್ ಆಗಬೇಕು ಅನ್ನೋಂಥದ್ದು ನಮ್ಮ ಪ್ರಯತ್ನ. ಇವಾಗ ನೀವು ಕೇಳಿದ್ದು ಇನ್ನೊಂದು ಪ್ರಶ್ನೆ ಏನದು, ವೆಟರ್ನರಿಯನ್ ಅಂತ ಬಂದು. ಈ ಪೆಟ್ ಇಂಡಸ್ಟ್ರಿಗೆ ವೆಟರ್ನರಿಯನ್ ಅನ್ನೋದು ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್. ಬಟ್ ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ನಿಮಗೆ ವೆಟರ್ನರಿಯನ್ ಅಂತ ಬಂದಾಗ ಈ ಹಸು, ಎಮ್ಮೆ, ನಾಯಿ ಅಷ್ಟಕ್ಕೆ ಸೀಮಿತವಾಗಿದೆ. ಆ್ಯಂಡ್ ಎರಡನೇದು, ಈ ಮೋಸ್ಟ್ ಆಫ್ ದಿ ವೆಟರ್ನರಿಯನ್ನು ಈ ಹಸು, ಎಮ್ಮೆ, ಡೊಮೆಸ್ಟಿಕ್ ಅನಿಮಲ್ಸ್ ಏನಿದೆ ಅದರಲ್ಲಿ ನಿಮಗೆ ಜಾಸ್ತಿ ರೆವಿನ್ಯೂ ಇಲ್ಲ. ಏನು ಪ್ರೈವೇಟ್ ಪ್ರಾಕ್ಟೀಸ್ನವ್ರು ಮಾಡ್ತಾ ಇದ್ದಾರೆ, ಅವ್ರು ಮ್ಯಾಕ್ಸಿಮಮ್ ಈ ಪೆಟ್ ಡಾಗು ಮತ್ತು ಕ್ಯಾಟ್ ಮೇಲೆ ಡಿಪೆಂಡ್ ಆಗಿರೋ. ಇನ್ನು ಎಕ್ಸಾಟಿಕ್ ಬರ್ಡ್ಸು, ರೆಪ್ಟೈಲ್ಸು ಅದೆಲ್ಲ ದೂರದ ಮಾತು. ಅದಕ್ಕೆ ಯಾರು ವೆಟರ್ನರಿಯನ್ ಇದಾರ ಇಲ್ವ ನನಗೆ ಅದು ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಮೋಸ್ಟ್ ಆಫ್ ದಿ ವೆಟರ್ನರಿಯನ್ಸ್ ಏನಾಗ್ತದೆ, ಅರ್ಬನಲ್ಲಿ ನಿಮಗೆ ಡಾಗ್ಸ್ ಆ್ಯಂಡ್ ಕ್ಯಾಟ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಆ್ಯಂಡ್ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ನಮ್ಮಲ್ಲಿ ಗೌರ್ಮೆಂಟಲ್ಲಿ ವೆಟರ್ನರಿಯನ್ ಅವರಿಗೆ ಸವಲತ್ತು ಇಲ್ಲ, ಸಪೋರ್ಟು ಇಲ್ಲ. ಯಾಕಂದರೆ ಅವ್ರಿಗೆ ಒಂಥರ ರಿಸ್ಟ್ರಿಕ್ಟ್ ಮಾಡಿಟ್ಬಿಟ್ಟಿದ್ದಾರೆ. ಏನು ನಿಮ್ಮ ಒಂದು ಕರ್ತವ್ಯ, ಹಸು, ಎಮ್ಮೆ, ಕುರಿ, ಮೇಕೆ, ಕೋಳಿ, ಈ ಥರ ಪೋಟ್ರಿ ಅಂತ ಫಿಶರಿ ಇದರಲ್ಲಿ ಏನೇ ಡಿಸ್ಟ್ರಿಬ್ಯೂಟ್ ಮಾಡದಿರೋದ್ರೆ. ಬಟ್ ವೆಟರ್ನರಿಯನ್ಗೆ ಅಷ್ಟು ರಿಸೋರ್ಸೇ ಇಲ್ಲ ಕೆಲಸ ಮಾಡೋದಕ್ಕೆ. ಇವಾಗ ಮಾಡಿರುವಂಥ ರೂಲ್ಸ್ಗಳೇನಿದೆ ಅದರಲ್ಲಿ ವೆಟರ್ನರಿಯನ್ದು ಅಷ್ಟು ಜವಾಬ್ದಾರಿ ಇದೆ. ಆ ರೂಲ್ಸಲ್ಲಿ ನಾವೇನು ಹೇಳೋದಂತ ಹೇಳಿದ್ರೆ, ವಿ ವೆಲ್ಕಮ್ ದಿ ರೂಲ್ಸ್. ಬಟ್ ವೆಟರ್ನರಿಯನ್ನು ಯಾವುದೋ ಪೊಲೀಸ್ ಥರ ಬಂದು ಇನ್ಸ್ಪೆಕ್ಷನ್ ಮಾಡೋಕ್ಕಲ್ಲ ನಮಗೆ ಬೇಕಾಗಿರೋದು ವೆಟರ್ನರಿಯನ್. ನಮಗೆ ವೆಟರ್ನರಿಯನ್ ಬೇಕಾಗಿರೋದೇನಂತ ಹೇಳಿದ್ರೆ, ಪ್ರತಿ ಒಂದು ವಾರ ಇಲ್ಲ ತಿಂಗಳಿಗೆ ಒಂದು 2 ಸರಿ ನನ್ನದೊಂದು ಕೆನಲ್ಗೆ ಬರಬೇಕು, ವಾಲಂಟಿಯರಾಗಿ ಬರಬೇಕು. ನನಗೆ ಫೋನ್ ಮಾಡಿ ಇಂಥ ದಿನ ಇರಪ್ಪ, ಇಂಥ ಟೈಮಲ್ಲಿ ಇರು ನೀನು ಕೆನಲಲ್ಲಿ ಅಂತ ಹೇಳಿದ್ರೆ ನಾನು ವೆಯ್ಟ್ ಮಾಡ್ತೀನಿ. ವೆಟರ್ನರಿಯನ್ ಬರ್ತಾ ಇದ್ದಾರಪ್ಪ, ವೆಯ್ಟ್ ಮಾಡಿ ಅವ್ರು ಬಂದಾದಮೇಲೆ ಪ್ರತಿಯೊಂದು ನಾಯಿನೂ ಅವ್ರು ಚೆಕ್ ಮಾಡಿ, ಯಾವುದ್ರಲ್ಲಾರೆ ಏನಾರ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ನನಗೆ ಪರಿಹಾರ ಕೊಡಬೇಕು. ಏನು ಅದಕ್ಕೆ ಏನಾರು ಔಷಧಿ ಕೊಡಬೇಕಾ, ಅದಕ್ಕೆ ಇಂಜೆಕ್ಷನ್ ಕೊಡಬೇಕಾ, ಅದಕ್ಕೆ ಊಟದಲ್ಲಿ ಏನಾರ ಬದಲಾವಣೆ ಮಾಡಬೇಕಾ, ಅದನ್ನು ಸಪ್ರೇಟಾಗಿ ಏನಾರು ಇಡಬೇಕಾ, ಇನ್ನೊಂದು ಮತ್ತೊಂದು ಇಟ್ಟಿರೋದ್ರಲ್ಲಿ ಏನಾರ ತಪ್ಪಾಗಿದ್ರೆ ಅದನ್ನು ಸರಿ ಮಾಡಿಸೋದಕ್ಕೆ ಆ ಥರ ನನಗೆ ವೆಟರ್ನರಿಯನ್ ನನಗೆ ಸಪೋರ್ಟ್ ಮಾಡಬೇಕೆ ಹೊರತು, ಇಟ್ಟಿಲ್ಲ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಲೈಸೆನ್ಸ್ ಖರ್ಚು ಮಾಡ್ತೀನಿ, ನಾನು ಅದು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತೇಳಿ ರಿಪೋರ್ಟ್ಗಳು ಮಾಡ್ಕೊಂಡು ಥ್ರೆಟ್ ಮಾಡ್ಕೊಂಡು ನೀವು 5,000 10,000 ರೂಪಾಯಿ ವಸೂಲಿ ಮಾಡೋಕ್ಕಲ್ಲ ಇರೋದು.